ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರ ಹಠಾತ್ ನಿಧನ ಇದೆಯಲ್ಲ, ನಿಜಕ್ಕೂ ಕೂಡ ಅಚ್ಚರಿಯ ಆಘಾತಕಾರಿ ಸುದ್ದಿ. ಇವತ್ತು ಖಂಡಿತವಾಗಿಯೂ ಕೂಡ ಇಂಥದ್ದೊಂದು ಘಟನೆ ಸಂಭವಿಸುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ನೋಡಿ, ಕೇವಲ 47 ವರ್ಷ. ದಿಲೀಪ್ ರಾಜ್ 1978 ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲಿಯೇ ಜನಿಸಿದ್ದಾರೆ. ಕಾಲೇಜು ದಿನಗಳಿಂದಲೂ ಕೂಡ ನೃತ್ಯ ನಿರ್ದೇಶನದಲ್ಲಿ ಆಸಕ್ತಿಯನ್ನು ದಿಲೀಪ್ ರಾಜ್ ಹೊಂದಿದ್ರು. ಆ ನಂತರದಲ್ಲಿ ನೃತ್ಯದ ಜೊತೆಗೆ ನಾಟಕ ತಂಡವನ್ನು ಕೂಡ ಅವರು ಸೇರಿದರು. ಕಲಾದೇವಿ ಇವರನ್ನು ಕೂಡ ಕೈ ಬೀಸಿ ಕರೆದಿದ್ದು, ಅತ್ಯುನ್ನತವಾದಂಥ ಅವಕಾಶವನ್ನು ದೊರೆಯುವಂತೆ ಆಗಿತ್ತು. ಸಿನಿಮಾಗಳತ್ತ ಮುಖ ಮಾಡಿದಂಥ ಅವರು ಅನೇಕ ರೀತಿಯ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ರು. ಮೊದಲು ಕಿರುತೆರೆಯಲ್ಲಿ ಕಾಲಿಟ್ಟಂಥ ದಿಲೀಪ್ ರಾಜ್ ಕಂಬದ ಮನೆ ಎನ್ನುವ ಧಾರಾವಾಹಿಯಲ್ಲಿ ನಟನೆ ಮಾಡಿದ್ರು. ನಂತರ ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ ಮತ್ತು ಪ್ರೀತಿಗಾಗಿ ಎನ್ನುವ ಮುಂತಾದ ಸೀರಿಯಲ್ಗಳಲ್ಲಿ ಅವರ ನಟನೆ ಮಾಡಿದ್ರು. ಇತ್ತೀಚೆಗೆ ನಿರ್ಮಾಣದಲ್ಲೂ ಕೂಡ ಸೈ ಎನಿಸಿಕೊಂಡಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ದಿಲೀಪ್ ರಾಜ್ ಅವರ ಪತ್ನಿಯ ಕ್ಯಾರೆಕ್ಟರ್ ಮಾಡಿದ್ದಂಥ ರಜನಿ ಅವರಿದ್ದಾರೆ ನಮ್ಮ ಸಂಪರ್ಕದಲ್ಲಿ. ಮೇಡಮ್ ನಮಸ್ತೆ. ಮೇಡಮ್, ಇಂಥ ಸನ್ನಿವೇಶದಲ್ಲಿ ನಿಮ್ಮನ್ನು ಮಾತಾಡಿಸೋದು ಕೂಡ ತುಂಬ ಕಷ್ಟ ಅಂತ ಅನ್ಸುತ್ತೆ. ತುಂಬ ಹತ್ತಿರದಿಂದ ನೀವು ನೋಡಿದ್ದೀರಿ ಅವರನ್ನು. ಈ ಕ್ಷಣದಲ್ಲಿ ಏನು ನೆನಪು ಮಾಡ್ಕೊಳ್ಬೋದು ಅವ್ರ ಬಗ್ಗೆ ಅಂತ? ಏನ್ ನೆನ್ಪು ಮಾಡ್ಕೊಳ್ಳೋದಂದ್ರೆ 2 ವರ್ಷ ಒಟ್ಟಿಗೆ ಕೆಲಸ ಮಾಡಿದೀವಿ ಸರ್. ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಣ್ಮುಂದೆ ನನ್ಗೆ ಇವಾಗ ತಾನೇ ಅವ್ರನ್ನ ನೋಡ್ಕೊಂಡ್ ಬಂದೆ. ಖಂಡಿತವಾಗ್ಲೂ ಅವ್ರಲ್ಲ ಅನ್ನೋ ಫೀಲ್ ಬರ್ತಿದೆ ನನ್ಗೆ. ಅವ್ರಿಗೇನು ಆಗಿಲ್ಲ, ಅವ್ರು ಚೆನ್ನಾಗಿದ್ದಾರೆ. ಎದ್ಬಿಟ್ಟು ಅವರು ಒಂದ್ಸಲ ಯಾವಾಗ್ಲೂ ಅಷ್ಟೇ ನನ್ ಡ್ರೆಸ್ಸಿಂಗ್ ಸೆನ್ಸ್ ಆಗ್ಲಿ, ನನ್ನ ಒಂದು ಕೆಲ್ಸದ ಬಗ್ಗೆ ಆಗ್ಲಿ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಂತ ಮನುಷ್ಯ ಅವರು. ನಂಗೆ ಒಂದ್ಸಲ ಎದ್ಬಿಟ್ಟು ಅಪ್ರಿಶಿಯೇಟ್ ಮಾಡಬಾರ್ದ ಅವರು ಅನ್ನೋ ಫೀಲ್ ಬರ್ತಿತ್ತು ನಮಗೆ. ಸೀರಿಯಸ್ಲಿ ಇದು ಅನ್ಬಿಲೀವಬಲ್ ಇದು. ಆಮೇಲೆ ಅವ್ರ ಲೈಫ್ ಸ್ಟೈಲು ಅಷ್ಟೇ. ನನ್ಗೆ ಎಷ್ಟು ಫಿಟ್ ಆಗಿದ್ದು, ಅವರು ವರ್ಕೌಟ್ ಮಾಡ್ತಿದ್ರು. ಮತ್ತೆ ಫುಡ್ ಅಷ್ಟೇನೆ, ಅವ್ರಿಗೆ ಅದು ಇದು ತಿಂದಿದ್ನ ನನ್ ಸೆಟ್ ಅಲ್ಲಿ ನೋಡ್ಲೇ ಇಲ್ಲ. ಯಾವಾಗ್ಲೂ ಅವರು ತುಂಬಾ ಪರ್ಟಿಕ್ಯುಲರ್, ಅಂದ್ರೆ ಎಲ್ಲಾ ವಿಷಯದಲ್ಲೂ ಹೆಲ್ತ್ ಕಾನ್ಶಿಯಸ್ ಆಗಿದ್ರು ಅಂತ. ಹೆಲ್ತ್ ಕಾನ್ಶಿಯಸ್ ಇತ್ತು. ನಮ್ಗೆ ಅದೇ ಆಶ್ಚರ್ಯ ಆಗುತ್ತೆ, ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಯಾಕೆ ಈ ತರ ಆಗುತ್ತೆ ಅಂತ. ಅವ್ರಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇರ್ಲಿಲ್ಲ, ಏನಿಲ್ಲ. ಅನ್ಬಿಲೀವಬಲ್ ಇದು. ನಿಮ್ ಪೇರ್ ನೋಡ್ತಾ ಇದ್ರೆ, ನಾವು ನಮ್ಮ ಟಿವಿಲಿ ಕೂಡ ತೋರಿಸ್ತಾ ಇದ್ವಿ, ನಿಮ್ ಪೇರ್ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನಿಮ್ಗೆ ಆನ್ ಸ್ಕ್ರೀನ್ ಅಲ್ಲಿ ತುಂಬಾ ಅದ್ಭುತವಾದಂತ ಪೇರ್ ರೀತಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲು. ಯಾಕಂದ್ರೆ ನಮ್ಮ ಹಿಟ್ಲರ್ ಕಲ್ಯಾಣದಲ್ಲಿ ನಮ್ಮಿಬ್ರು ಪೇರ್ ನೋಡಿ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಿದ್ರು. ಒಂಥರ ದಿಲೀಪ್ ರಾಜ್ಗೆ ಹೇಳಿ ಮಾಡ್ತಂತ ಪೇರು ಅಂತಾನೆ. ಓಕೆ, ಧನ್ಯವಾದಗಳು ರಜನಿ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.